ನಮಸ್ಕಾರ. ಇವತ್ತು ನಮ್ಮ ಬಹುದೊಡ್ಡ ಶತ್ರು ಯಾರು ಅಂತ ತಿಳ್ಕೊಳ್ಳೋಣ. ಪ್ರತಿಯೊಬ್ಬರ ಬಹುದೊಡ್ಡ ಶತ್ರು ಆತನೇ ಆಕೆನೇ ಆಗಿರ್ತಾರೆ. ಹೇಗೆ ಅಂತ ನೋಡೋಣ. ಓಕೆ, ನಾವು ಇದನ್ನು ನಂಬೋದು ಬೇಡ, ತಿರಸ್ಕರಿಸೋದು ಬೇಡ. ಹೇಗೆ ಅಂತ ಒಬ್ಬ ವಿಜ್ಞಾನಿ ಥರ, ಒಬ್ಬ ವಿಜ್ಞಾನಿ ಹೇಗೆ ಖಾಲಿಯಾಗಿ ಹೊರಡ್ತಾನೆ ಹಾಗೆ ನಾವು ಖಾಲಿಯಾಗೇ ಹೊರಡಬೇಕು ಪ್ರತಿ ಸಲನೂ. ಇಲ್ಲ ಅಂದರೆ ಪ್ರಿಜುಡೈಸ್ ಆಗಿದ್ದರೆ ನೀವು ಒಂದು ಪಕ್ಷ ವಹಿಸ್ಬಿಡ್ತೀರ. ಈಗ ಒಂದು ಯಾವುದಾದ್ರೂ ಇಬ್ಬರು ಜಗಳಕ್ಕೆ ನಿಮ್ಮನ್ನ ಪಂಚಾಯಿತಿ ಮಾಡೋಕ್ಕೆ ಕರೀತಾರೆ, ನೀವು ಹೋಗೋಕ್ಕೆ ಮೊದಲೇ ಒಬ್ಬನ ಪರ ಇದ್ದರೆ ಅದು ಸರಿನಾ? ನಿಮಗೆ ಸರಿ ಅನಿಸುತ್ತಾ? ಅದು ಅನಿಸಲ್ವಲ್ಲ. ಅದೇ ಥರ ಪ್ರತಿಯೊಂದು ವಿಷಯದಲ್ಲೂ ನಿರ್ಭಾವದಿಂದ ಯಾವ ಪಕ್ಷ ಕಡೆಗೂ ಚಲಿಸದೆ ನೋಡಬೇಕು, ಆಲಿಸಬೇಕು, ಸ್ವೀಕರಿಸಬೇಕು. ಅದರಿಂದ ತಾನಾಗಿ ಹೊರಹೊಮ್ಮುವ ಫಲಿತಾಂಶ ನಮಗೆ ಒಪ್ಪಿತ ಆಗಿರಬೇಕು. ಆ ರೀತಿ ನೋಡೋಣ. ಈಗ ನೋಡಿ, ಮತ್ತೊಬ್ಬರ ಜೊತೆ ನಿಮ್ಮನ್ನು ಕಂಪೇರ್ ನೀವು ಮಾಡ್ಕೋತೀರಾ, ಜನರಲ್ಲಿ ಬೇರೆಯವ್ರು ಮಾಡ್ತಾರಾ? ನಿಮ್ಮನ್ನು ಜಾಸ್ತಿ ನೀವು ಕಂಡೆಮ್ ಮಾಡ್ಕೋತೀರಾ ಅಥವಾ ಬೇರೆಯವ್ರು ಜಾಸ್ತಿ ಕಂಡೆಮ್ ಮಾಡ್ತಾರಾ? ಬೇರೆಯವರು ಮಾಡ್ತಾರೆ, ಜಾಸ್ತಿ ಯಾರು ಮಾಡ್ಕೊಳ್ಳೋದು? ನಮ್ಮ ಜೀವನ ಹೇಗಿದೆ ಅಂದರೆ, ನಮಗೆ ನಾವೇ ಮೊದಲನೇ ಶತ್ರು. ನಮ್ಮ ಒಳಿತಿಗೆ ನಮಗೆ ಗರ್ವಿಸೋದು ಮಾತ್ರ ಗೊತ್ತು. ನಮ್ಮ ಒಳ್ಳೆಯ ಗುಣಕ್ಕೆ ನಾನು ಮಹಾಶ್ರೇಷ್ಠ ಅಂತ ತೋರಿಸ್ಕೊಳ್ಳೋದು ಮಾತ್ರ ಗೊತ್ತು. ಆದರೆ ಅದಕ್ಕೆ ಕೃತಜ್ಞತಾ ಭಾವದಿಂದ ಇರೋಕ್ಕೆ ಬರಲ್ಲ. ಬದಲಾಗಿ ನಮ್ಮ ನೆಗೆಟಿವ್ ಥಾಟ್ಸ್ಗೆ ನಾವು ನೀರು ಗೊಬ್ಬರ ಎರೆಯೋ ಅಷ್ಟು ಯಾರೂ ಎರೆಯಲ್ಲ. ನೋಡಿ, ಒಂದು ಉದಾಹರಣೆಗೆ, ಯಾರಾದರೂ ನಿಮಗೊಬ್ಬರು ಟೀಕೆ ಮಾಡ್ತಾರೆ, 1 hour ನಿಮ್ಮನ್ನ ಹೊಗಳ್ತಾರೆ. ಮಧ್ಯದಲ್ಲಿ ಏನೋ ಒಂದು ವರ್ಡು, ನೀನು ಕುಳ್ಳ ಅಂತ ಏನೋ ಒಂದು ಅಂದ್ಬಿಡ್ತಾರೆ. 1 hour ನಿಮ್ಮನ್ನ ಹೊಗಳಿದ್ದು ನೀವು ಕಾಪಾಡ್ಕೊಳ್ಳೋದಿಲ್ಲ. ಎಷ್ಟು ದಿನ ಆದರೂ ನನಗೆ ಹಿಂಗೆ ಅಂದ್ಬಿಟ್ರಲ್ಲ, ನನಗೀ ಥರ ಅಂದ್ರಲ್ಲ ಅಂತ ಅದೊಂದೇ ಸೆಂಟೆನ್ಸ್ನ ಕಾಪಾಡಿ ಇಟ್ಕೋತೀರ. 25 ವರ್ಷ ಆದ್ರೂ, 25 ವರ್ಷ ಆದಮೇಲೆ ನೋಡಿದ್ರೂ ಅವ್ರನ್ನ ನಿಮ್ಗೆ ಅದೇ ನೆನಪಿಗೆ ಬರುತ್ತೆ, ಇವರೇ ಅಲ್ವಾ ಆವಾಗ ನನ್ನನ್ನು ಕಂಡಮ್ ಮಾಡಿದ್ದು ಅಂತ. ಅಂದರೆ ಯಾವುದು ನಮ್ಮನ್ನು ನರಳಿಸುತ್ತೆ, ಯಾವುದು ನಮ್ಮನ್ನು ಕಷ್ಟಕ್ಕೀಡು ಮಾಡುತ್ತೆ, ಅದನ್ನು ನಾವು ಬಹಳ ಜೋಪಾನವಾಗಿ ಭದ್ರವಾಗಿ ಕಾಪಾಡ್ಕೊಂಡು ಹೋಗ್ತೀವಿ. ಆ 1 hour ನಮ್ಮನ್ನ ಹೊಗಳಿ ನಮ್ಮನ್ನು ಖುಷಿ ಆಗಂಗೆ ಏನೇನು ಹೇಳಿದ್ರು ಅದು ಯಾವುದು ನಮ್ಮ ಸ್ಮರಣೆಯಲ್ಲಿ ನಾವು ಇಟ್ಕೊಳ್ಳೋದಿಲ್ಲ. ನೋಡಿ, ಒಬ್ಬರು ನಿಮ್ಗೊಂದು ಜೋಕ್ ಕಳಿಸ್ತಾರೆ, ನಗ್ತೀರಾ ಚೆನ್ನಾಗಿ. ಮತ್ತೆ ಅದೇ ಜೋಕ್ 2ನೇ ಸಲ ಕಳಿಸ್ತಾರೆ, ಏನಂತೀರಾ ನೀವು? ಏನು ಅದೇ ಡಬ್ಬಾ ಜೋಕ್ ಪುನಃ ಹೊಡಿತೀಯ, ಹೊಸ್ತಾಗಿದ್ದರೆ ಹೇಳು ಅಂತೀರ ಅಲ್ವಾ? ಕರೆಕ್ಟ್ ಇದೆ. ನೀವು ಮಾತ್ರ ಡಬ್ಬಾ ಕಂಡಮ್ನೇಷನ್ನ 25 ವರ್ಷ ಆದರೂ ರಿಪೀಟ್ ಮಾಡಿ ಕೊರಗ್ತೀರ. ಅದೂ ಸೆಕೆಂಡ್ ಟೈಮ್ಗೆ ಡಬ್ಬ ಆಗಬೇಕಾಗಿತ್ತಲ್ಲ. ನೆಕ್ಸ್ಟ್ ಡೇ ಅವ್ರನ್ನ ನೋಡಿದಾಗ ನೆಕ್ಸ್ಟ್ ಡೇ ಏನು ಹೇಳ್ತಾರೆ ಅದನ್ನು ಮಾತ್ರ ಪರಿಗಣಿಸ್ಬೇಕಾಗಿತ್ತು, ನೆನ್ನೆದು ಡಬ್ಬ ಅಲ್ವಾ? ನೋಡಿ ನಾವು ಹೆಂಗೆ ತಯಾರಾಗಿದ್ದೀವಿ ಅಂದರೆ, ಜೋಕ್ ನಮ್ಮನ್ನು ಖುಷಿಯಾಗಿಡುವಂಥ ಜೋಕ್ನ 2ನೇ ಸಲ ಹೇಳಿದ್ರೆ ನಮಗೇನು ರಸ ಇಲ್ಲ. ಆದರೆ ನಮ್ಮನ್ನು ಟೀಕಿಸಿದ್ದು, ನಮ್ಮನ್ನು ಕುಬ್ಜ ಮಾಡಿದ್ದು, ನಮ್ಮನ್ನು ಹರ್ಟ್ ಮಾಡಿದ ವಿಷಯನ ಅವರೇ ಬಂದು ಸಾರಿ ಕೇಳಿದ್ರು, ಮತ್ತೆ ಅವರೆಷ್ಟೇ ಮುಲಾಮ ಚಕ್ ನೋಡಿದ್ರು ನಾವು ಮಾತ್ರ ಅದನ್ನು ಮರಿದೆ ಹಾಗೆ ಕಾಪಾಡಿಕೊಂಡು ಹೋಗ್ತೀವಿ. ಯಾವುದಾದ್ರೂ ಒಂದು ಹಾಡಿದೆಯಾ, ಹಾವಿನ ದ್ವೇಷ 12 ವರ್ಷ ಅನ್ನೋ ಥರ ಯಾವುದಾದ್ರೂ ಒಂದು ಹಾಡಿದೆಯಾ? ಜಿಂಕೆ ಪ್ರೀತಿ 100 ವರ್ಷ ಅಂತ ಏನಾದರೂ? ಯಾಕೆ ಪ್ರೀತಿ ಪ್ರೇಮ ಸ್ನೇಹಕ್ಕೆಲ್ಲ 12 ವರ್ಷ ಇಲ್ಲ, ದ್ವೇಷಕ್ಕೆ ಮಾತ್ರ 12 ವರ್ಷ? ನಿಜವಾಗ್ಲೂ ಆ ಥರ ಹಾವುಗಳಿಗೆ 12 ವರ್ಷ ಅಂತ ಕ್ಯಾಲೆಂಡರ್ ಇಟ್ಕೊಂಡಿರ್ತಾವ? ನಮ್ಮ ಅಪ್ರೋಚ್ ಅಲ್ವಾ? 12 ವರ್ಷ ಆದರೂ ನಾನು ದ್ವೇಷನ ಕಾಪಾಡ್ಕೋತೀನಿ ಅಂತ ನಮ್ಮ ಅಪ್ರೋಚ್ ಅಲ್ವಾ? ನಮ್ಮ ವಿರೋಧ ಯಾವುದಿದೆ, ನಮ್ಮನ್ನು ಯಾವುದು ನರಳಿಸುತ್ತೆ
ಅದನ್ನು ನಾವು ಟ್ರೆಷರ್ ಥರ, ದೊಡ್ಡ ಸಂಪತ್ತು ಥರ ಕಾಪಾಡ್ಕೊಂಡು ಹೋಗ್ತೀವಿ. ಇದ್ರದ್ದು ಉಲ್ಟಾ ನೋಡಿ. ಹೇಗೆ ನೀವು ಒಂದೇ ಜೋಕ್ನ ಎರಡನೇ ಸಲ ಹೇಳಿದಾಗ ರಸ ಇಲ್ವೋ, ಹಾಗೆ ನಿಮ್ಮನ್ನು ಟೀಕಿಸಿದ್ದು, ನಿಮ್ಮನ್ನು ಹರ್ಟ್ ಮಾಡಿದ ವಿಷಯ ಎರಡನೇ ಸಲ ನೆನಪಿಗೆ ಬಂದರೆ ಅದ್ರಲ್ಲಿ ರಸ ಇರೋದಿಲ್ಲ. ನೆನ್ನೆಗೆ ಆಯ್ತಲ್ಲ, ಅದು ಹೆಂಗೆ ಜೋಕ್ಗೆ ಅಪ್ರೋಚ್ ಇರುತ್ತೆ ಆ ರೀತಿ ನೆಗೆಟಿವ್ಗೆ ಅಪ್ರೋಚ್ ಇರುತ್ತೆ. ಹೇಗೆ 25 ವರ್ಷ ಆದರೂ ನೀವು ಹರ್ಟ್ನ ಕಾಪಾಡಿ ಇಟ್ಕೋತೀರಾ, ಹಾಗೆ ಒಂದೊಂದು ಜೋಕ್ನು ಕಾಪಾಡಿ ಇಟ್ಕೋತೀರ. ಆವಾಗವಾಗ ನೆನೆಸ್ಕೊಂಡು ನಗ್ತಾನೇ ಇರ್ತೀರ. ಹೆಂಗೆ ನೆಗೆಟಿವಿಟಿನ ಆವಾಗವಾಗ ನೆನೆಸ್ಕೊಂಡು ದುಃಖಿಸ್ತಾ ಇರ್ತೀರ, ಅದಕ್ಕೆ ಬದಲಾಗಿ ಆವಾಗವಾಗ ನೆನೆಸ್ಕೊಂಡು ಒಂದೇ ಜೋಕಿಗೆ ನಗ್ತಾ ಇರ್ತೀರ. ಹೇಗಿರುತ್ತೆ ನಿಮ್ಮ ಬದುಕವಾಗ? ನೋಡಿದ್ರಾ ಯಾರಿಗೆ ಯಾರು ಶತ್ರು, ದೊಡ್ಡ ಶತ್ರು ಅಂತ? ಒಂದು ಸಲ ಬೈದು ಟೀಕೆ ಮಾಡಿದವರಲ್ಲ ಶತ್ರು, ಅದನ್ನು ವರ್ಷಗಟ್ಟಲೆ ಕಾಪಾಡಿಟ್ಕೊಳ್ಳೋರು ಶತ್ರು. ಒಂದೇ ಜೋಕ್ನ ಮತ್ತೆ ಹೇಳಬೇಡ ಅನ್ನೋರು ಶತ್ರು. ಪ್ರತಿ ಸಲನೂ ಮೊದಲನೇ ಸಲ ಥರನೇ ನರಳಲ್ವೇನ್ರಿ ಒಂದೇ ಮಾತಿಗೆ? ಅದೇ ಥರ ಒಂದೇ ಜೋಕ್ಗೆ ಪ್ರತಿ ಸಲ ನಗಕ್ಕೆ ಆಗಲ್ಲ. ಅದು ನೆಗೆಟಿವ್ ಫೀಲಿಂಗು, ಇದು ಪಾಸಿಟಿವ್ ಫೀಲಿಂಗು. ಒಂದು ಫೀಲಿಂಗಿಗೆ ನಿಮ್ಗೆ ಆ ರೀತಿ ವರ್ತಿಸೋಕ್ಕಾಗತ್ತೆ ಅಂದರೆ ಇನ್ನೊಂದು ಫೀಲಿಂಗು ಹಂಗೆ ವರ್ತಿಸೋಕ್ಕಾಗಬೇಕಲ್ಲ. ಹಾಗಿಲ್ಲ. ನಾವು ಹಠಕ್ಕೆ ಬಿದ್ದಿದ್ದೀವಿ. ನಮ್ಮ ಶಾಂತಿನ ಕದಡಕ್ಕೆ ನಾವೇ ಹಠಕ್ಕೆ ಬಿದ್ದಿದ್ದೀವಿ. ನಮ್ಗೆ ಯಾವ್ಯಾವುದೆಲ್ಲ ಡಿಸ್ಟರ್ಬ್ ಮಾಡುತ್ತೆ ಅದನ್ನು ಅನುಕ್ಷಣ ಆಲಿಂಗನ ಮಾಡ್ಕೊಳಕ್ಕೆ ನಿಂತಿದ್ದೀವಿ. ಯಾವ್ಯಾವುದೆಲ್ಲ ನಮ್ಮ ಆರೋಗ್ಯನ ನಾಶ ಮಾಡುತ್ತೆ ಅದೇ ದೇವ್ರು ನಮಗೆ. ಯಾರಾದರೂ ಈ ಥರ ಏನಾದರೂ ಒಂದು ಒಳ್ಳೇದು ಹೇಳ್ತು ಅಂದರೆ ಗಾಂಧಿ ಕ್ಲಾಸ್. ಅಂದರೆ ಮೊದಲನೇದಾಗಿ ನಾವು ತಿಳ್ಕೊಳ್ಬೇಕಾಗಿರೋದು, ನಮ್ಮ ಶತ್ರು ಹೊರಗೆಲ್ಲೂ ಇಲ್ಲ, ನಮ್ಮೊಳಗಡೆ ನಮ್ಮ ಕಂಡೀಷನ್ ರೂಪದಲ್ಲಿದೆ. ಆ ಕಂಡೀಷನ್ ರೂಪದಲ್ಲಿರುವ ಶತ್ರುನ ತ್ಯಜಿಸದೆ ಹೊರಗಿನ ಶತ್ರುಗಳು ಯಾರನ್ನು ನಿವಾರಿಸ್ಕೊಳ್ಳೋಕ್ಕಾಗಲ್ಲ. ಹೊರಗಡೆ ಇಲ್ಲ ಅಂತಲ್ಲ, ಅವ್ರ ಎಕ್ಸ್ಕ್ಯೂಸು. ನಮ್ಮೊಳಗಿರುವ ಶತ್ರುವನ್ನು ಎದ್ದು ನಿಂತ್ಕೊಳ್ಳೋಕ್ಕೆ ಎಕ್ಸ್ಕ್ಯೂಸ್ ಅವರಷ್ಟೇ. ಸೊ ಈ ಒಳಗಡೆ ಇರೋದನ್ನು ನೋಡಿ. ಒಂದು ಬುದ್ಧನಿಗೆ ರಸ್ತೆಯಲ್ಲಿ ಹಳ್ಳಿಯಿಂದ ಹಳ್ಳಿ ಸಾಗಬೇಕಾದ್ರೆ ಒಬ್ಬರು ಬಂದು ಸಿಕ್ಕಾಪಟ್ಟೆ ಬೈತಾರೆ. ಮುಗೀತಾ, ನಾವು ಮುಂದಿನ ಹಳ್ಳಿಗೆ ಹೋಗಬೇಕು ಅಂತಾರೆ ಬುದ್ಧ ಅವರು. ಆನಂತರ ಅವ್ರ ಜೊತೆ ಇರೋ ಆನಂದ ಕೇಳ್ತಾರೆ, ಅಷ್ಟು ಬೈತಾ ಇದ್ರು, ನೀನು ಇಂಥ ಚಕ್ರವರ್ತಿ ಆಗಿದ್ದವನು ಈ ಥರ ಬೈಸ್ಕೊಂಡ್ಯಲ್ಲ, ನಂಗೆ ತುಂಬ ದುಃಖ ಆಯಿತು, ನೀನೇನೂ ಹೇಳಲೇ ಇಲ್ವಲ್ಲ ಅಂತ. ಬುದ್ಧ ಹೇಳ್ತಾರೆ, ಹಿಂದಿನ ಹಳ್ಳಿಲಿ ನಮಗೆ ಕೆಲವರು ಸಿಹಿ ತಿನಿಸುಗಳು ತಂದು ಕೊಟ್ಟಿದ್ರು, ನಾವು ಬೇಡ ಅಂತ ಹೇಳಿದ್ವಿ, ಅವ್ರೇನು ಮಾಡಿದ್ರು, ಅವರಲ್ಲೇ ಹಂಚ್ಕೊಂಡ್ರು. ಈ ಬೈಗಳನ್ನು ಸಹ ನಾನು ಸ್ವೀಕರಿಸ್ತಾ ಇದ್ದರೆ ಎಲ್ಲಿಗೆ ಹೋಗ್ತದದು? ಮೂಲಸ್ಥಾನಕ್ಕೆ ಮರಳಬೇಕಲ್ವಾ? ಅಂದರೆ ಇದರ ಅರ್ಥ ಏನು ಅಂದರೆ, ಬುದ್ಧನ ಕ್ವಾಲಿಟಿ ಅಲ್ಲ ಇದು. ಬುದ್ಧನಿಗೆ ಮಾತ್ರ ಸಾಧ್ಯ ಆಗೋದಂಥದ್ದಲ್ಲ, ಅದು ಮಾರ್ಗದರ್ಶನ. ಸೇಮ್ ಕ್ವಾಲಿಟಿನ, ಸೇಮ್ ಅಪ್ರೋಚ್ ನಾವು ಮಾಡ್ಬೋದು. ಏನು? ಅವ್ರು ಟೀಕಿಸ್ತಾ ಇದ್ದಾರೆ, ಐ ಡೋಂಟ್ ಟೇಕ್ ಇಟ್, ಲೆಟ್ ಇಟ್ ರಿಮೈನ್ ದೇರ್ ಓನ್ಲಿ. ದೇ ಆರ್ ಟ್ರೈಯಿಂಗ್ ಟು ಹರ್ಟ್ ಮೀ. ಯಾರೇ ನಿಮ್ಮನ್ನು ಹರ್ಟ್ ಮಾಡಬೇಕಾದ್ರೂ, ಯಾರೇ ನಿಮ್ಮನ್ನು ಟೀಕಿಸಿ ಕುಬ್ಜ ಮಾಡಬೇಕು ಅಂದರೂ ನಿಮ್ಮ ಸೀಲ್ ಇರಬೇಕು. ನಿಮ್ಮ ಅಕ್ಸೆಪ್ಟೆಡ್ ಅಂತ ಸೀಲ್ ಹಾಕದೆ ಅದಕ್ಕೆ ಯಾವ ಮಹತ್ವನೂ ಇರೋದಿಲ್ಲ. ಟಿಬೆಟಿಯನ್ ಲ್ಯಾಂಗ್ವೇಜೋ ಚೈನೀಸ್ ಲ್ಯಾಂಗ್ವೇಜಲ್ಲೋ ಟೀಕಿಸ್ತಾರೆ, ನಿಮಗೆ ಆ ಲ್ಯಾಂಗ್ವೇಜೇ ಗೊತ್ತಿಲ್ಲ. ಅವಾಗೇನಾಗುತ್ತೆ ನಿಮಗೆ? ಏನು ಹೇಳ್ತಾ ಇದ್ದಾರೆ? ಏನೂ ಆಗೋದೇ ಇಲ್ಲ. ಮೀನ್ಸ್ ಯು ಆರ್ ನಾಟ್ ರಿಸೀವಿಂಗ್ ಇಟ್, ಯು ಆರ್ ಇನ್ಕೇಪಬಲ್ ಆಫ್ ರಿಸೀವಿಂಗ್ ಇಟ್ ಬಿಕಾಸ್ ಯು ಡೋಂಟ್ ನೋ ದಟ್ ಲ್ಯಾಂಗ್ವೇಜ್. ಸೇಮ್ ಅಪ್ರೋಚಲ್ಲಿ ಯಾವುದೇ ಭಾಷೆಯಲ್ಲಿ ಹೇಳಿದ್ರು, ಅನ್ಲೆಸ್ ಯು ರಿಸೀವ್ ಇಟ್, ಅನ್ಲೆಸ್ ಯು ಅಗ್ರಿ ವಿತ್ ದಟ್, ಅನ್ಲೆಸ್ ಯು ಅಕ್ಸೆಪ್ಟ್ ದಟ್, ಇಟ್ ಕೆನಾಟ್ ಹರ್ಟ್ ಯು. ಸೊ ದಿಸ್ ಹ್ಯಾಸ್ ಟು ಬಿ ದ ಆ್ಯಟಿಟ್ಯೂಡ್. ಈಗ ನನಗೊಂದು ಸ್ಟೋರಿ ನೆನಪಾಗುತ್ತೆ. ಒಂದು ಚಿಟ್ಟೆ, ಸಣ್ಣ ಮರಿ ಚಿಟ್ಟೆ
ತೋಟದಲ್ಲಿ ಓಡಾಡಬೇಕಾದ್ರೆ ಸುಮಾರು ಜನ ಬಂದಿದ್ದಾರೆ, ಮೈಕ್ಗೆಲ್ಲ ಹಾಕಿದ್ದಾರೆ, ಭಾಷಣ ಎಲ್ಲ ನಡೀತಾ ಇದೆ, ಜನರೆಲ್ಲ ಓಡಾಡ್ತಾ ಇದ್ದಾರೆ, ಜೀಪು ಕಾರೆಲ್ಲ ಬಂದಿದೆ. ಏನಿವತ್ತು ವಿಶೇಷ ಅಂತ ಅಜ್ಜಿ ಚಿಟ್ಟೆನ ಹೋಗಿ ಮರಿ ಚಿಟ್ಟೆ ಕೇಳುತ್ತೆ, ಏನಿದೆ ವಿಶೇಷ ಅಂತ. ಇಲ್ಲ, ಈ ಜಮೀನು ಒಡೆಯ ಇದ್ದಾನಲ್ಲ, ಈ ರೈತ ಒಂದು 60 ಮೂಟೆಯಷ್ಟು ಮಾವಿನಹಣ್ಣು, 100 ಮೂಟೆಯಷ್ಟು ಬಾಳೆ ಎಲ್ಲ ಬೆಳೆದಿದ್ದಾನೆ ಅಂದ್ಬಿಟ್ಟು ಪ್ರಗತಿಪರ ರೈತ ಅಂತ ಅವನಿಗೆ ಸನ್ಮಾನ ಮಾಡ್ತಿದ್ದಾರೆ ಅಂತ. ಆವಾಗ ಸಣ್ಣ ಚಿಟ್ಟೆ ಕೇಳುತ್ತೆ, ಅರೆ ಈ ಗಿಡಕ್ಕೆ ಮಳೆ ಸುರಿತು, ಗಿಡ ಬೆಳೀತು, ಬಿಸಿಲು ಬಂತು, ಫೋಟೋಸಿಂಥಸಿಸ್ ಆಯಿತು, ನಾನು ನೀವು ಎಲ್ಲ ಕೂಡಿ ಪರಾಗಸ್ಪರ್ಶ ಮಾಡಿದ್ವಿ, ಪರಾಗಸ್ಪರ್ಶ ಆಯಿತು, ಹಣ್ಣಾಯಿತು, ಈಗ ಇವತ್ತು ಇದ್ದಕ್ಕಿದ್ದಂಗೆ ಬಂದು ಅವ್ನು ಹಣ್ಣು ಕುಯ್ಕೊಳ್ತಾ ಇದ್ದಾನೆ, ಅವನು ಬೆಳೆದ ಅಂತ ಹೇಳ್ತಿದ್ದಾರೆ. ಅದಕ್ಕೆ ಅಜ್ಜಿ ಚಿಟ್ಟೆ ಹೇಳುತ್ತೆ, ಮನುಷ್ಯರೇ ಹಂಗೆ, ಅವ್ರು ಬಿಟ್ಟಾಕ, ಅವ್ರ ವಿಷಯ ಮಾತಾಡಬೇಡ, ಯು ಜಸ್ಟ್ ಎಂಜಾಯ್ ಯುವರ್ ಲೈಫ್ ಅಂತ. ನಾನು ಏನು ಹೇಳ್ತಾ ಇದ್ದೀನಿ ಅಂದರೆ, ನಮ್ಮ ಜೀವನದಲ್ಲಿ ನಾವೇನು ಮಾಡ್ತಾಯಿದ್ದೀವಿ ಅದು ಯಾವುದಕ್ಕೂ ಯಾವ ಅರ್ಥನೂ ಇಲ್ಲ. ಏನಕ್ಕೆ ದುಡಿತಾ ಇದ್ದೀವಿ, ಏನಕ್ಕೆ ಇಷ್ಟು ಆಸ್ತಿ ಮಾಡ್ತಾಯಿದ್ದೀವಿ, ಒಬ್ರಿಗೆ ಯಾಕೆ ಇಷ್ಟೊಂದು ಸೈಟು, ಒಬ್ರಿಗೆ ಯಾಕೆ ಇಷ್ಟೊಂದು ಸೇವಿಂಗ್ಸು, ಇಷ್ಟು ಭಯಭೀತ ಆಗಿರೋದು ಏನಕ್ಕೆ? ಸಾಯೋದೇ ಇಲ್ವಾ? ಈ ಹಣ, ಅಧಿಕಾರ, ಜನ ಬೆಂಬಲದಿಂದ ನನ್ನ ಸಾವನ್ನ ನಾನು ರಕ್ಷಣೆ ಮಾಡ್ಕೊಂಡು ಬಿಡೋಕ್ಕಾಗ್ತದ? ಸಾವಿನಿಂದ ನಮ್ಮ ಅಪ್ರೋಚ್ ನೋಡಿ, ಕಂಪ್ಲೀಟ್ಲಿ ಮುಂದೊಂದು ದಿನ ಚೆನ್ನಾಗಿರಬೇಕು ಅಂತ ಎವ್ರಿ ಡೇ ಸಫರ್ ಮಾಡ್ತಾಯಿದ್ದೀವಿ. ಸೇಮ್ ಥಿಂಗ್, ಬೆಳಗ್ಗೆಯಿಂದ ರಾತ್ರಿವರೆಗೂ ಸೇಮ್ ಥಿಂಗ್. ಅವರು ಡಿಸ್ಟರ್ಬ್ಡು, ಇವರು ಡಿಸ್ಟರ್ಬ್ಡು, ಅವರು ಲೈಫಲ್ಲಿ ಅವ್ರಿಗೂ ಎಂಜಾಯ್ಮೆಂಟ್ ಇಲ್ಲ, ಇವ್ರಿಗೂ ಲೈಫಲ್ಲಿ ಏನು ರಸ ಇಲ್ಲ, ಏನು ಒಂದು ದಿನ ತಳ್ಳಬೇಕಲ್ಲ, ಎಲ್ಲಿಗೆ? ತೊಟ್ಲಿಂದ ಸ್ಮಶಾನಕ್ಕೆ. ಈ ಜರ್ನಿ, ತೊಟ್ಲಿಂದ ಸ್ಮಶಾನ ಜರ್ನಿಗೆ ದಿನ ಹಂಗೇ ತಳ್ಕೋತಾ ಇರಬೇಕು. ಈ ಅಪ್ರೋಚಿಂದ ಮತ್ತೊಂದು ಅಪ್ರೋಚ್ಗೆ ಟ್ರಾನ್ಸ್ಫಾರ್ಮ್ ಆಗೋ ಸಾಧ್ಯತೆ ಇದೆ, ಒಂದು ಶಿಫ್ಟ್ ಆಗೋ ಸಾಧ್ಯತೆ ಇದೆ. ಮನುಷ್ಯ ಜನ್ಮ ಶ್ರೇಷ್ಠ ಅಂತ ಯಾಕೆ ಹೇಳಿರೋದು ಅಂದರೆ, ಮನುಷ್ಯನಾಗಿ ಹುಟ್ಟಿದ್ದಕ್ಕೆ ಮಾತ್ರ ಅಲ್ಲ, ಮನುಷ್ಯನಲ್ಲಿರುವ ಒಂದು ಪೊಟೆನ್ಷಿಯಲ್ಗೋಸ್ಕರ. ಏನು ಮನುಷ್ಯನಲ್ಲಿದೆ ಪೊಟೆನ್ಷಿಯಲ್ಲು? ಇನ್ಯಾರ ಹತ್ರನೂ ಇಲ್ಲದೆ ಇರೋ ಪೊಟೆನ್ಷಿಯಲ್ಲು ನೋಡಿ. ರಮಣ ಮಹರ್ಷಿ ಹೇಳ್ತಾರೆ, ಮನುಷ್ಯ ಆಕಾಶಕ್ಕಿಂತ ವಿಸ್ತಾರ. ಯಾಕಂದರೆ ಆಕಾಶಕ್ಕೆ ಮನುಷ್ಯನ ನೋಡೋಕ್ಕೆ ಬರೋದಿಲ್ಲ, ಮನುಷ್ಯ ಆಕಾಶ ನೋಡ್ಬೋದು ಅಂತ. ಸೂರ್ಯನಿಗಿಂತ ದೊಡ್ಡವ, ಯಾಕಂದರೆ ಸೂರ್ಯ ಏನು ಮಾಡ್ತಾ ಇದ್ದಾನೆ ಅಷ್ಟು ಮಾತ್ರ ಮಾಡೋಕ್ಕೆ ಸಾಧ್ಯ, ಜಾಸ್ತಿನೂ ಇಲ್ಲ, ಕಮ್ಮಿನೂ ಇಲ್ಲ. ಎಲ್ಲ ಪ್ರಾಣಿಗಳು, ಎಲ್ಲ ಪಕ್ಷಿಗಳು, ಎಲ್ಲ ಗಿಡ ಮರಗಳು ಪ್ರೋಗ್ರಾಮ್ಡ್, ಆಗಲೇ ತೆಗೆದಿರೋ ಮೂವಿ ಥರ, ಹುಟ್ಟಿದಾಗಿಂದ ಸಾಯೋವರೆಗೂ ಅನ್ಫೋಲ್ಡಿಂಗ್ ಅಷ್ಟೆ, ಇನ್ನೇನೂ ಆಗೋಕ್ಕಾಗಲ್ಲ. ಹುಲಿ ಜಿಂಕೆ ಆಗೋಕ್ಕಾಗಲ್ಲ, ಜಿಂಕೆ ಪಕ್ಷಿ ಆಗೋಕ್ಕಾಗಲ್ಲ, ಇಲ್ಲ ಫಿಕ್ಸ್ಡ್. ಮನುಷ್ಯ ಚಂಗೀಸ್ ಖಾನ್ ಬೇಕಾರಾಗ್ಬೋದು, ಗೌತಮ ಬುದ್ಧ ಬೇಕಾರಾಗ್ಬೋದು, ಅಕ್ಕ ಮಹಾದೇವಿ ಬೇಕಾದ್ರೆ ಆಗ್ಬೋದು, ಬೇರೆ ಯಾರು ಬೇಕಾದರೆ ಆಗ್ಬೋದು, ಯಾವ ಮಟ್ಟಕ್ಕೆ ಬೇಕಾದರೆ ಇಳಿಬೋದು, ತಳಮಟ್ಟ ಎಲ್ಲಿಗೆ ಬೇಕಾದರೆ ಮುಟ್ಬೋದು. ಮನುಷ್ಯ ಹೈಯೆಸ್ಟ್ ಎಲ್ಲಿಗೆ ಬೇಕಾದರೆ ಹೋಗ್ಬೋದು ಅನ್ನೋದಕ್ಕೆ ನಮ್ಮ ಮುಂದೆ ಆಗಿ ಹೋಗಿರೋ ಎಲ್ಲ, ಈ ಸ್ಟಾಲಿನ್ ಇರ್ಬೋದು, ಹಿಟ್ಲರ್ ಇರ್ಬೋದು, ಒಸಾಮಾ ಬಿನ್ ಲ್ಯಾಡನ್ ಇರ್ಬೋದು, ಯಾರೇ ಇರ್ಬೋದು, ತಳ ಮುಟ್ಟಿದವರೆಲ್ಲರೂ ಪ್ರೂಫು ಒಬ್ಬ ಮನುಷ್ಯ ಎಷ್ಟು ಮಟ್ಟಕ್ಕಾರು ಇಳಿಬೋದು ಅಂತ. ಅಲ್ಲಮ್ಮ, ರಮಣ, JK, UG, ಹೂಸೋಯವರ್, ಓಶೋ, ಬಸವಣ್ಣ, ಕಬೀರ, ಗುರ್ಜಿಫು, ತಿಲೋಪ, ರಾಮಕೃಷ್ಣ, ಇವರೆಲ್ಲರೂ ಪ್ರೂಫು ಒಬ್ಬ ಮನುಷ್ಯ ಏನೆಲ್ಲ ಆಗ್ಬೋದು ಅನ್ನೋಕ್ಕೆ. ಈ ಸಾಧ್ಯತೆ, ಈ ಪೊಟೆನ್ಷಿಯಲ್ಲು ಮನುಷ್ಯನಿಗೆ ಮಾತ್ರ ಇರೋದು. ಯಾವ ಶ್ರೀಗಂಧದ ಮರಕ್ಕೂ ಇಲ್ಲ, ಯಾವ ಚಾಮುಂಡಿ ಬೆಟ್ಟಕ್ಕೂ ಇಲ್ಲ, ಯಾವ ಗಂಗೆಗೂ ಇಲ್ಲ, ಯಾವ ಎವರೆಸ್ಟ್ಗೂ ಇಲ್ಲ. ಈ ಪೊಟೆನ್ಷಿಯಲ್ ಇರೋದು ಮನುಷ್ಯನಿಗೆ ಮಾತ್ರ. ಆದರೆ ಈ ಪೊಟೆನ್ಷಿಯಲ್ ಇದ್ದೂ ಅತ್ಯಂತ ಕುಬ್ಜರಾಗಿ ಬದುಕಿದ್ರೆ, ತನ್ನ ಪೊಟೆನ್ಷಿಯಲ್ಗೆ ತಕ್ಕಂತೆ ವಿಕಾಸ ಹೊಂದುತ್ತಾ
ಗ್ರೋತ್ ಆಗ್ತಾ ನೀನೂ ಹ್ಯಾಪಿ, ನಿನ್ನ ಸುತ್ತಾನೂ ಹ್ಯಾಪಿ, ನೀನೂ ಪ್ಲೇಫುಲ್, ನಿನ್ನ ಸುತ್ತಾನೂ ಪ್ಲೇಫುಲ್, ನೀನೂ ಜಾಯಸ್, ನಿನ್ನ ಸುತ್ತಾನೂ ಜಾಯಸ್. ಲೈಫ್ ಇಸ್ ಜಸ್ಟ್ ಎ ಜರ್ನಿ, ಲೆಟ್ ಮಿ ಎಂಜಾಯ್ ದಿಸ್ ಜರ್ನಿ ಅನ್ನುವ ಒಂದು ಗ್ರೋತ್, ಒಂದು ಪಾಸಿಬಿಲಿಟಿ. ಅದಕ್ಕೆ ಪೂರಕವಾದಂಥ ಸಾಧನಾ ಪಥಗಳಿದೆ, ಮಾರ್ಗದರ್ಶಕರಿದ್ದಾರೆ. ನೋಡಿ ಒಂದು ವಚನ, ಗುರುವಿದೆ ಲಿಂಗವಿದೆ ಶಿಷ್ಯನ ಸುಜ್ಞಾನ ಅಂಕುರಿಸದನ್ನಕ್ಕ ಭಕ್ತಿಯಲ್ಲಿಹದು ಪ್ರಣತೆ ಇದೆ ಬತ್ತಿ ಇದೆ ಜ್ಯೋತಿ ಬೆಳಗುವುದೇ. ಗುರುನೂ ಇದೆ, ಲಿಂಗನೂ ಇದೆ. ಶಿಷ್ಯ ಸುಜ್ಞಾನದಿಂದ ಅದನ್ನು ಸ್ವೀಕರಿಸದೇ ಇದ್ದರೆ, ಪಡ್ಕೊಳ್ಳದೇ ಇದ್ದರೆ ತನಗೆ ತಾನೇ ಶತ್ರು ಆಗಿ, ತನ್ನನ್ನು ತಾನೇ ಕುಬ್ಜ ಆಗಿ ಎಲ್ಲರಿಗೂ ಯಾಕ್ರಿ ಕಂಪೇರ್ ಮಾಡ್ಕೋಬೇಕು? ನೀನು ಹೆಂಗಾದರೆ ಇರಪ್ಪ, ನೀನು ಹೇಗಾದರೆ ಇರು, ಇನ್ನೊಬ್ಳಿಗೆ ಯಾಕೆ ಹೋಲಿಸ್ಕೋಬೇಕು? ಹೇಗೆ ಹಾರುವ ಹಕ್ಕಿನೂ ಈಜೋ ಮೀನಿಗೂ ಹೋಲಿಕೆ ಮಾಡೋಕ್ಕಾಗುತ್ತೆ? ತೆಂಡೂಲ್ಕರ್ಗೂ ರೋಜರ್ ಫೆಡರರ್ಗೂ ಹೆಂಗೆ ಹೋಲಿಕೆ ಮಾಡೋಕ್ಕಾಗುತ್ತೆ? ಒಬ್ಬ ಸಿನಿಮಾ ನಟನಿಗೂ ಒಬ್ಬ ಒಲಿಂಪಿಕ್ ಅಥ್ಲೀಟ್ಗೂ ಹೆಂಗೆ ಕಂಪೇರ್ ಮಾಡೋಕ್ಕಾಗುತ್ತೆ? ಯಾರ ಜೊತೆಲಿ ಯಾವುದನ್ನಾದರೂ ಕಂಪೇರ್ ಮಾಡೋಕ್ಕೆ ಹೇಗೆ ಸಾಧ್ಯ? ಎವ್ರಿಥಿಂಗ್ ಈಸ್ ಯುನೀಕ್ ಅಲ್ವಾ? ಹುಟ್ಟಿರೋ ಯುನೀಕ್ ಅಂದರೆ ಏನು? ಅದರಂತೆ ಮತ್ತೊಂದು ಇಲ್ಲದೆ ಇರೋವಂಥದ್ದು. ಯುನೀಕ್ ಅಂದರೆ ಅದೊಂದೇ ಏಕಮಾತ್ರ ಇಡೀ ಜಗತ್ತಲ್ಲಿ, ಅದು ಬಿಟ್ಟರೆ ಆ ಥರ ಇನ್ನೊಂದಿಲ್ಲ. ಅದಕ್ಕೆ ಟಿಪ್ಪು ಸುಲ್ತಾನ್ ಖಡ್ಗಕ್ಕೆ ಅಷ್ಟು ದುಡ್ಡು ಕೊಟ್ಟು ತಗೊಂಡಿದ್ದು ಮಲ್ಯ, ಇನ್ನೆಲ್ಲೂ ಇಲ್ಲ ಅದು ಅಂತ. ಮೂರ್ಖ ಮನಸ್ಸದು. ನಿನ್ನ ಥರ ಇನ್ನೊಬ್ರಿದಾರಾ ಈ ಜಗತ್ತಲ್ಲಿ? ಯಾರಾದರೆ ನಂತರ ಈ ಜಗತ್ತಲ್ಲಿ ಇನ್ನೊಬ್ರಿದಾರಾ? ಯಾರ ಥರನಾದರೂ ಇನ್ನೊಬ್ರಿದಾರಾ? ಅಂದಮೇಲೆ ನೀನು ಯೂನಿಕ್ ಅಲ್ವಾ, ನಾನು ಯೂನಿಕ್ ಅಲ್ವಾ? ಯೂನಿಕ್ ಆಗಿರೋದಕ್ಕೆ ಹೆಂಗೆ ಕಂಪೇರ್ ಮಾಡೋಕ್ಕಾಗತ್ತೆ? ಹೀ ಈಸ್ ಗುಡ್, ಶೀ ಈಸ್ ಗುಡ್ ಇನ್ ಹಿಸ್ ಓನ್ ವೇ, ಶೀ ಈಸ್ ಬ್ಯಾಡ್, ಹೀ ಈಸ್ ಬ್ಯಾಡ್ ಇನ್ ಹಿಸ್ ಓನ್ ವೇ, ಇನ್ ಹರ್ ಓನ್ ವೇ. ಸಿಮಿಲರ್ಲಿ ಫಾರ್ ಮೀ, ಹೌ ಕ್ಯಾನ್ ಐ ಕಂಪೇರ್? ಈ ರೀತಿ ಕಂಪ್ಯಾರಿಸನ್ನು, ಈ ರೀತಿ ನನ್ನನ್ನು ನಾನೇ ಕುಬ್ಜನಾಗಿ ಮಾಡುವಂಥ ಅಪ್ರೋಚಿಂದ, ನನಗೆ ನಾನೇ ಶತ್ರುವಾಗಿರುವ ಅಪ್ರೋಚಿಂದ, ನಾನು ಮನುಷ್ಯನಾಗಿ ಹುಟ್ಟಿರೋದ್ರಿಂದ ಇನ್ಯಾವ ಜೀವರಾಶಿಗಳಿಗೂ ಇಲ್ಲದೆ ಇರುವಂಥ ಪೊಟೆನ್ಷಿಯಲ್ ನನ್ನ ಹತ್ರ ಇರೋದ್ರಿಂದ, ಆಗಲೇ ಹೇಳಿದೆ ಯಾವ ಪೊಟೆನ್ಷಿಯಲ್ ಅಂತ. ಬುದ್ಧ ಅಂದರೆ ಏನ್ರಿ? ಅಖಂಡ ಮೌನ. ಕೃಷ್ಣ ಅಂದರೆ ಏನ್ರಿ? ಅಖಂಡ ಪ್ಲೇಫುಲ್ನೆಸ್, ಅಖಂಡ ಲವ್, ಅಖಂಡ ಜಾಯಸ್ನೆಸ್, ಅಖಂಡ ಜ್ಞಾನ. ಅಲ್ಲಮ್ಮ ಅಂದ್ರೇನ್ರಿ? ಅಖಂಡ ಅರಿವು. ಅಕ್ಕಮಾದೇವಿ ಅಖಂಡ ಭಕ್ತಿ, ಅಖಂಡ ಶಿಷ್ಯತ್ವ, ಖಂಡಿತವಾಗಿರುವ ಒಂದು ಒಟ್ಟು ಮೊತ್ತ. ನಮಗೆ ಬೇಡವಾ ಅಖಂಡ ಪ್ರೇಮ? ನಮಗೆ ಬೇಡವಾ ಅಖಂಡ ಜ್ಞಾನ? ಯಾರಿಗೆ ಬೇಡ? ಜೀಸಸ್ ಏನು? ಅಖಂಡ ಪ್ರೇಮ, ಲವ್ ಈಸ್ ಗಾಡ್ ಅಂತ ಹೇಳಿದ್ದು ಜೀಸಸ್ ಏನು? ಅನುಕ್ಷಣ ಪ್ರೇಮಿಸ್ತಾ ಇರೋನು. ನಿಮಗೆ ಬೇಡವಾ ಅನುಕ್ಷಣ ಪ್ರೇಮಿಸೋ ಅಂಥದ್ದು ಸ್ಥಿತಿ? ಯಾರಿಗೆ ಬೇಕಾಗಿಲ್ಲ? ಅಂದರೆ ಈ ರೀತಿ ಬದುಕಲಿಕ್ಕೆ ಸಾಧ್ಯ ಅಂತ ಅವ್ರು ತೋರಿಸೋಗಿದ್ದಾರೆ. ಆ ಪೊಟೆನ್ಷಿಯಲ್ ನನ್ನ ಹತ್ರ ಇದೆ, ನಿಮ್ಮ ಹತ್ರ ಇದೆ. ಆ ಪೊಟೆನ್ಷಿಯಲ್ಗೆ ತಕ್ಕಂತೆ, ಆ ಪೊಟೆನ್ಷಿಯಲ್ ವಿಕಾಸ ಆಗಕ್ಕೆ ಪೂರಕವಾದಂಥ ವಾತಾವರಣಕ್ಕೆ ಹೆಸರು ಆಧ್ಯಾತ್ಮ ಅಂತ. ಪರ್ಸ್ನಾಲಿಟಿಯಿಂದ ಇಂಪರ್ಸ್ನಾಲಿಟಿಗೆ ಹೋಗೋ ಕಡೆಗೆ, ಅಜ್ಞಾನದಿಂದ ಸುಜ್ಞಾನದ ಕಡೆ ಹೋಗೋದಕ್ಕೆ ಸ್ಪಿರಿಚುವಲ್ ಸರ್ಚ್ ಅಂತ. ಆ ಸ್ಪಿರಿಚುವಲ್ ಸರ್ಚ್ಗೆ ಯಾರೆಲ್ಲ ಸಪೋರ್ಟ್ ಮಾಡ್ತಾರೆ ಅವರೆಲ್ಲ ಸದ್ಗುರುಗಳು. ಹಂಗೆ ಸಾಗುವಾಗ ಯಾರೆಲ್ಲ ಜೊತೆಯಲ್ಲಿ ಸಾಕ್ತಿರ್ತಾರೆ ಅವರು ಸಹಯಾತ್ರಿಗಳು, ಸಹ ಧ್ಯಾನಿಗಳು. ಅಂಥ ಜರ್ನಿಗೆ ಯಾವ ಜಾಗಗಳೆಲ್ಲ ಪೂರಕವಾಗಿದೆ ಅವೆಲ್ಲ ಆಶ್ರಮ, ಅಶ್ರಮ, ಶ್ರಮವಿಲ್ಲದ ಸ್ಥಳ, ರಿಲ್ಯಾಕ್ಸಿಂಗ್ ಪ್ಲೇಸ್, ಅಶ್ರಮ. ಅಂಥ ಸ್ಥಿತಿ, ಪರಮಸ್ಥಿತಿಯನ್ನು ಹೊಂದಿದವನ ಹೆಸರು ಬುದ್ಧ. ಗೌತಮ ಹೊಂದಿದ, ಆದ್ದರಿಂದ ಅವನು ಗೌತಮ ಬುದ್ಧ.
ನಾನು ಹೊಂದಿದರೆ ನಾನು ವೇಣುಗೋಪಾಲ ಬುದ್ಧ, ಅದೊಂದು ಸ್ಥಿತಿ, ಬುದ್ಧತ್ವ. ಆ ರೀತಿ ಬದುಕ್ತಾ ಇರೋರ ಗುಂಪಿನ ಹೆಸರು ಸಂಘ. ಆ ರೀತಿಯ ಜೀವನ ಕ್ರಮನ ಧಮ್ಮ. ಅದಕ್ಕೆ ಬುದ್ಧಂ ಶರಣಂ ಗಚ್ಛಾಮಿ, ಸಂಘಂ ಶರಣಂ ಗಚ್ಛಾಮಿ, ಧಮ್ಮಂ ಶರಣಂ ಗಚ್ಛಾಮಿ. ಈ ರೀತಿ ನಮಗೆ ನಾವೇ ಶತ್ರುವಾಗಿ ಬದುಕುವ ಜೀವನದಿಂದ ನಮಗೆ ನಾವೇ ಪ್ರೇಮಿಗಳಾಗಿ, ನಮಗೂ ಸಹಾಯ ಮಾಡ್ತಾ, ಎಲ್ರಿಗೂ ಸಹಾಯ ಮಾಡ್ತಾ ಬದುಕುವಂಥ ಒಂದು ಜೀವನವನ್ನು ಕಂಡುಕೊಳ್ಳೋಕ್ಕೆ ಧ್ಯಾನ ಮಾಡಬೇಕಾಗಿದೆ. ಅಂಥ ಧ್ಯಾನಕ್ಕೆ ನೀವೆಲ್ಲ, ಅಂಥ ಧ್ಯಾನ ನಿಮಗೆಲ್ಲ ಒಲಿಲಿ. ನೀವು ಸಹ ಬುದ್ಧ, ಅಕ್ಕಮಹಾದೇವಿ, ಅಲ್ಲಮ್ಮ ಪ್ರಭುಗಳಾಗಲಿ ಅಂತೇಳಿ ಆಶಿಸ್ತಾ ಇವತ್ತಿನ ಮಾತನ್ನ ಮುಗಿಸ್ತೀನಿ. ಥ್ಯಾಂಕ್ ಯು.